ನೀರು ಪೂರೈಸೋದಕ್ಕೆ ಎಷ್ಟೇ ಹಣ ಬೇಕಿದ್ರೂ ಕೂಡ ಸರ್ಕಾರ ಕೊಡುತ್ತೆ. ಬರ ನಿರ್ವಹಣೆ ಪರಿಶೀಲನಾ ಸಭೆಯ ಬಳಿಕ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇದು. ಏನಂದ್ರೆ ಸಿಎಂ ಅವರು ಹೇಳಿರುವಂತಹ ಹೇಳಿಕೆ, ನೀರು ಪೂರೈಸೋದಕ್ಕೆ ಎಷ್ಟೇ ಹಣ ಬೇಕಿದ್ರೂ ಸರ್ಕಾರ ಕೊಡುತ್ತೆ. ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಮುಂದೆ ಉಲ್ಬಣ ಆಗಬಹುದು ಅನ್ನುವಂತಹ ವಿಚಾರ ಬಂದಾಗ ಅದೆಷ್ಟೇ ಉಲ್ಬಣ ಆದ್ರೂ ಕುಡಿಯೋದಕ್ಕೆ ನೀರು ಎಷ್ಟೇ ಬೇಕು ಅಂತ ಇದ್ರೂ ಕೂಡ ಆ ಕುಡಿಯೋ ನೀರಿಗೆ ತೊಂದರೆ ಆಗದಂತೆ ನಾವು ಸೂಚನೆ ಕೊಡ್ತೀವಿ, ಬೇಕಾದ ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಹಣ ಪೂರೈಕೆ ಮಾಡಿ ನೀರು ಪಡಿಬೇಕು ಅಂತಂದ್ರೂ ಕೂಡ ಡಿಸಿಗಳ ಪಿಡಿ ಖಾತೆಯಲ್ಲಿ 854 ಕೋಟಿ ರೂಪಾಯಿ ಇದೆ. ಸಮಸ್ಯೆ ಇರುವ ಕಡೆ ಪ್ಲಾನ್ ರೂಪಿಸುವಂತೆ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 175 ಗ್ರಾಮಗಳಿಗೆ 204 ಟ್ಯಾಂಕ್ ಮೂಲಕ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ ಮೂಲಕ ಪೂರೈಕೆ ಮಾಡಲಾಗುತ್ತೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ. ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಈ ಗಳಿಗೆವರೆಗೆ ಎಲ್ಲ ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ಸ್ನಲ್ಲಿ ಸುಮಾರು 850 ಕೋಟಿ ರೂಪಾಯಿಗಳು, 854 ಕೋಟಿ 854 ಕೋಟಿ ಇದೆ. ಅದರಲ್ಲಿ 130 ಕೋಟಿ ತಹಸೀಲ್ದಾರರ ಬಳಿ ಇದೆ. ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿದ್ದೀವಿ. ಅವರು ಆ ಟಾಸ್ಕ್ ಫೋರ್ಸ್ಗಳು ತಹಸೀಲ್ದಾರರು ಸೆಕ್ರೆಟರಿ ಇರ್ತಾರೆ, ಇಒಗಳಿರ್ತಾರೆ, MLAಗಳು ಅದರ ಅಧ್ಯಕ್ಷರು ಇರ್ತಾರೆ. ಅವರು ಆಗಿಂದಾಗೆ ಸಭೆಗಳನ್ನು ಮಾಡಿ ಆ ತಾಲೂಕಿನಲ್ಲಿರ್ತಕ್ಕಂಥ ಕುಡಿಯ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಸಮಸ್ಯೆ ಇರ್ಬೋದು, ಅವನ್ನು ಮಾಡ್ತಾರೆ. ಇಲ್ಲಿವರೆಗೆ ಟಾಸ್ಕ್ ಫೋರ್ಸ್ಗಳು 646 ಸಮಸ್ಯೆಗಳನ್ನು 646 ಸಭೆಗಳನ್ನು ಮಾಡಿದ್ದಾರೆ. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು 175 ಗ್ರಾಮಗಳಲ್ಲಿ 204 ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ. 98 ತಾಲೂಕುಗಳಲ್ಲಿ 412 ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದಕ್ಕೋಸ್ಕರ 175 ಗ್ರಾಮಗಳಿಗೆ 204 ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ. ಆಮೇಲೆ 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಖಾಸಗಿ ಬೋರ್ವೆಲ್ಗಳು 596, 500 ಗ್ರಾಮಗಳು, 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳ ಮೂಲಕ 170